ನಮ್ಮದು ನೋಡಿದ್ರೆ ಮದುವೆ ಆಗಿ ಎಷ್ಟೋ ದಿನ ಕಳೆದೋಯ್ತು, ಆದರೆ ನಮಗಿನ್ನ ಫಸ್ಟ್ ನೈಟ್ ಆಗಿಲ್ಲ. ಅದ್ರ ಬಗ್ಗೆ ಯಾರು ಮಾತಾಡ್ತಾನೂ ಇಲ್ಲ. ಆದರೆ ನವಿಂದು ನಿನ್ನೆ ಅಲ್ಲದೆ ಮೊನ್ನೆ ಮದುವೆ ಆಯಿತು. ಆವಾಗಲೇ ಇವತ್ತು ಒಂದು ಫಸ್ಟ್ ನೈಟ್ ಬೇರೆ ನಡೆಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು, ಮನೆಯೆಲ್ಲ ಡೆಕೋರೇಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಅನುಭವಿಸೋಕ್ಕೂ ಪುಣ್ಯ ಮಾಡಿರಬೇಕು, ಕೇಳ್ಕೊಂಡು ಬಂದಿರಬೇಕು. ನಮ್ಗೆ ಆ ಪುಣ್ಯ ಇಲ್ಲ ಅಂತ ಕಾಣಿಸುತ್ತೆ. ರಾಧಿಕಾ, ನೀನಾದರೂ ನಿಮ್ಮಮ್ಮಂಗೆ ಹೇಳ್ಬಾರ್ದಾ? ನೀನಾದರೂ ನೆನ್ಪು ಮಾಡೋರಿಗೆ ನಮ್ಮ ಬಗ್ಗೆ ಏನು ಮರ್ತೇ ಬಿಟ್ಟಿದ್ದಾರೆ ಅವರು? ಕಿರಣ್, ಏನು ಅಂತ ಹೇಳ್ತಿದ್ದೀರಪ್ಪ? ನಮ್ಮ ಅಮ್ಮನ ಮುಂದೆ ಹೋಗಿ ನಂಗೆ ಫಸ್ಟ್ ನೈಟ್ ಮಾಡಿ ಅಂತ ಹೆಂಗೆ ಕೇಳೋಕ್ಕಾಗುತ್ತೆ? ನಂಗೆ ನಾಚಿಕೆ ಆಗಲ್ವಾ? ಹಂಗೆಲ್ಲ ಯಾರಾದರೂ ಅಮ್ಮನ್ನ ಕೇಳೋಕ್ಕಾಗುತ್ತಾ? ಅದೆಲ್ಲ ಅವರೇ ಅರ್ಥ ಮಾಡ್ಕೊಂಡು ಮಾಡಬೇಕು. ನಾವು ಬಾಯ್ಬಿಟ್ಟು ಹೆಂಗೆ ಕೇಳೋಕ್ಕಾಗುತ್ತೆ ಹೇಳು? ಏನಾನ ಕೇಳಿದ್ರೆ ಮಾತಿಗೆ ಮುಂಚೆ ನೀವು ಫಸ್ಟು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಓದ್ಕೊಂಡು ಪಾಸ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಹೋಗಿ ನಮ್ಮಿಬ್ಬರಿಗೆ ಫಸ್ಟ್ ನೈಟ್ ಮಾಡಿ ಅಂತ ಯಾವ ಮುಖ ಇಟ್ಕೊಂಡು ಕೇಳಿ ಹೋಗಿ? ಅವ್ರು ಮಾಡಲಿಲ್ಲ ಅಂದರೆ ಏನಾಯಿತು? ಈಗ ಎಕ್ಸಾಮ್ಸ್ ಮುಗಿದ್ಮೇಲೆ ಹೆಂಗೋ ನಾವು ಬೇರೆ ಮನೆ ಮಾಡ್ತಾ ಇದ್ದೀವಲ್ಲ, ಆಗ ನಾನು ನೀನು ಅಷ್ಟೇ ಇರ್ತೀವ, ಇಬ್ಬರು ದಿನ ಫಸ್ಟ್ ನೈಟ್ ಮಾಡ್ಕೋಬೋದು ಅಲ್ವಾ? ರೀ ಸುಮ್ಮನಿದ್ರೆ ನಿಮ್ದನ್ನ ತಗ. ಯಾವಾಗ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಎಲ್ಲರಿದ್ದಾರೆ ಈಗ ಫಸ್ಟ್ ನೈಟ್ ಬಗ್ಗೆ ಮಾತಾಡೋದು ಅವಸರನಾ? ಸುಮ್ಮನಿರಿ ಸ್ವಲ್ಪ. ಅಕ್ಕ, ಇನ್ನೇನವರು ಸ್ವಾಮಿಗಳು ಬಂದುಬಿಡ್ತಾರೆ, ಟೈಮ್ ಆಗ್ತಾ ಇದೆ. ನಾನಿನ್ನ ಪ್ರಿಯಾಂಕನ ಕರ್ಕೊಂಡೋಗಿ ರೆಡಿ ಮಾಡ್ತೀನಿ. ಮತ್ತೆ ನವೀನ್ ಹುಡ್ಗನ್ ಕೂಡ ಯಾರಾದರೂ ರೆಡಿ ಮಾಡಿರಿ ಹೋಗಿ. ಹಾಂ ಲತಾ, ಹಂಗೆ ಮಾಡು. ನಾನು ಬೀಗ್ರ ಜೊತೆ ಮಾತಾಡ್ಕೊಂತ ಮರ್ತೇ ಬಿಟ್ಟಿದ್ದೀನಿ ನೋಡು. ಸರಿ, ಅವಳ ಕರ್ಕೊಂಡು ಹೋಗು, ರೆಡಿ ಮಾಡ್ತಾಯಿರು. ನಾನು ಇವರಿಗೆಲ್ಲ ಇದೆಲ್ಲ ಸ್ನ್ಯಾಕ್ಸಿಂದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ನಲ್ಲ, ಹಂಗಾಗಿ ಮರ್ತುಬಿಟ್ಟಿದ್ದೆ. ಕರ್ಕೊಂಡೋಗು. ಇವಳು ನಮ್ಮ ತಂಗಿ ಲತಾ ಅಂತ. ಮದುವೆ ಇತ್ತಲ್ಲ, ನಾನು ಆ ಕಡೆ ಬಂದುಬಿಟ್ಟಿದ್ನಲ್ಲ, ಮತ್ತು ಮನೇಲಿ ಯಾರಾದರೂ ಒಬ್ರು ಇರಬೇಕಲ್ಲ ಅಂತೇಳಿ ನಮ್ಮ ತಂಗಿನ ಇರಿಸಿದ್ದೆ. ಹಂಗಾಗಿ ಅವಳು ಇಲ್ಲೇ ಉಳ್ಕೊಂಡಿದ್ಲು. ಇದೆಲ್ಲ ಅವಳೇ ಡೆಕೋರೇಟ್ ಮಾಡಿಸಿದ್ದಾಳೆ ಎಲ್ಲ ಕೆಲಸದವ್ರ ಕೈಲಿ. ಹೌದಾ, ತುಂಬ ಚೆನ್ನಾಗಿ ಮಾಡಿಸಿದಾರಪ್ಪ. ನಮಗಂತೂ ತುಂಬ ಹಿಡಿಸ್ತು. ಏನದು ಅವೇನೋ ಗುಲಾಬಿ ಹೂದ್ದು ಅದು ಇದು ಅಂತೇಳಿ ಬರ್ತಿ ಡೆಕೋರೇಟ್ ಮಾಡಿಸಿದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ. ನನಗಂತೂ ತುಂಬ ಹಿಡಿಸ್ತು. ನವೀನ್, ನೀನು ಕೂಡ ಹೋಗಪ್ಪ, ರೆಡಿಯಾಗಿಬಿಡು. ಅಲ್ಲಿ ನಮ್ಮ ಲತಾ ತೋರಿಸ್ತಾಳೆ, ಹೋಗಿ. ಅಲ್ಲಿ ನಿಂದು ರೂಮ್ ಸಪ್ರೇಟ್ ಇದೆ, ಅಲ್ಲಿ ಎಲ್ಲ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀವಿ, ಅದರಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿಬಿಡು. ಸರಿಯತ್ತೆ. ಕಳ್ಳ ನಾಚ್ಕೋತಿದ್ದಾನೆ. ಕಿರಣ್, ಫಸ್ಟ್ ನೈಟ್ ಇರೋದು ನವಿಂದು, ನಿಂದಲ್ಲ. ಯಾಕಷ್ಟು ಎಕ್ಸೈಟ್ಮೆಂಟ್ ಆಗಿದೆಯಾ? ಒಳ್ಳೆ ಅಲ್ಲೆಲ್ಲ ಬಾಯಿಂದ ಹೊರಗಡೆ ಬಂದುಬಿಟ್ಟಿದ್ದಾವೆ. ಬಾಯಿ ಮುಚ್ಕೋ ಸ್ವಲ್ಪ. ಅಮ್ಮ ಪಾರ್ವತಿ, ಇದೆಲ್ಲ ಸ್ವೀಟ್ಸು ಸ್ಪೆಷಲಾಗಿ ನಾನೇ ಮನೇಲೇ ತಯಾರು ಮಾಡಿಸಿರೋದು. ತಗೊಳ್ಳಿ, ಎಲ್ಲರೂ ತಿನ್ನಿ. ಚೆನ್ನಾಗಿದ್ದಾವ? ಹಾಂ ಆಂಟಿ, ತಿಂದ್ವಿ. ಚೆನ್ನಾಗಿದ್ದಾವೆ ಸ್ವೀಟ್ಸ್ ಎಲ್ಲ. ಮತ್ತು ಮನೇಲೆಲ್ಲ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೇಲಿ ಏನಾದರೂ ಕೆಲಸ ಇದ್ದರೆ ಹೇಳಿ ಆಂಟಿ, ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ನಿಮಗೆ. ಎಷ್ಟು ಒಳ್ಳೆ ಮನಸ್ಸಿದೆಯಮ್ಮ ನಿಮಗೆ. ಸ್ವಲ್ಪ ಕೂಡಲ್ಲ ಅಲ್ಲ, ಬರೀ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಲೇ ಇರ್ತೀಯ. ಪರವಾಗಿಲ್ಲ ಮಗಳೇ, ಏನೂ ಕೆಲಸ ಇಲ್ಲ. ನಮ್ಮ ತಂಗಿ ಎಲ್ಲ ನೋಡ್ಕೊಂಡಿದ್ದಾಳೆ. ಮನೇಲಿ ಹೆಂಗೋ ಕೆಲಸದವ್ರು ಇದ್ದಾರಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಇನ್ನೇನಿಲ್ಲ, ಈಗ ಪ್ರಿಯಾನ ರೆಡಿ ಮಾಡೋದು ಅಷ್ಟೇ. ಅದಾದಮೇಲೆ ಸ್ವಾಮೀಜಿಗಳು ಬರ್ತಾರಾ, ಅದಾದಮೇಲೆ ಪೂಜೆ ಇದೆ. ಪೂಜೆ ಮುಗಿದ್ಮೇಲೆ ಇನ್ನೇನು ಶಾಂತಿ ಕಾರ್ಯ ಮುಗಿಸೋದೊಂದೇ. ಏನೂ ಕೆಲಸ ಇಲ್ಲಮ್ಮ. ನೀವು ಹೆಂಗೋ ಬೇಡ ಅಂತೀರಂತ ಗೊತ್ತಿದ್ದೆ, ನಮ್ಮ ಅದಕ್ಕೆ ಹೆಲ್ಪ್ ಮಾಡಲಾ ಅಂತ ಕೇಳ್ತಿದ್ದಾರೆ. ಯಾವುದೋ ಒಂದು ನಿಮ್ಮನ್ನು ಮೆಚ್ಚಿಸೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದಾರೆ ಅಷ್ಟೇ. ಇದರಲ್ಲಿ ಮೆಚ್ಚೋ ಕೆಲಸ ಏನು ಬಂತು ರಾಧಿಕಾ? ಮದುವೆ ಮನೆ ಅಂದಮೇಲೆ ಕೆಲಸ ತುಂಬ ಇರ್ತಾವಲ್ಲ, ಅದು ಬೇರೆ ಇವತ್ತು ಫಸ್ಟ್ ನೈಟ್ ಎಲ್ಲ ಇಟ್ಕೊಂಡಿದ್ದಾರೆ. ಅದು ಇದು ಅಂತ ಬೇಗ ಮಾಡಬೇಕಾಗಿರುತ್ತೆ ಕೆಲಸ, ಯಾಕಂದರೆ ರಾತ್ರಿ ಆಗ್ತಾ ಬಂತಲ್ವಾ. ಹಂಗಾಗಿ ಏನಾದರೂ ಕೆಲಸ ಇದ್ದರೆ ಹೇಳಿ ಅಂತ ಕೇಳಿದೆ. ಅಷ್ಟಕ್ಕೂ ಅವ್ರೇನು ಬೇರೆಯವರಲ್ಲ, ನಾವೆಲ್ಲರೂ ಒಂದೇ ಅಂದಮೇಲೆ ಇದರಲ್ಲಿ ಕೆಲಸ ಇದೆಯಾ ಅಂತ ಕೇಳಿದ್ರಲ್ಲಿ ಏನು ತಪ್ಪಿದೆ? ಇದರಲ್ಲಿ ಮೆಚ್ಚೋ ಕಾರ್ಯ ಏನು ಬಂತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಏನೋ ಒಂದು ಅನ್ಬೇಕು ಅಂತ ಅನ್ಬಾರ್ದು. ಅಲ್ಲ ರಾಧಿಕಾ, ಆ ಹುಡುಗಿಗೆ ಪಾಪ ಕೆಲಸ ಮಾಡಲ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಆ ಹುಡುಗಿ ನಿಮ್ಮ ಮನೆಗೆ ಬಂದಿರೋ ಸೊಸೆ. ಆ ಹುಡುಗಿಗೆ ಏನು ಗ್ರಾಚಾರ ಇರೋದಿಲ್ಲ ಕೆಲಸ ಮಾಡಲ ಅಂತ ನನ್ನ ಮೆಚ್ಚೋದು. ಇನ್ನು ಲೆಕ್ಕದಂಗೆ ನೀನು ಕೇಳಬೇಕು. ಯಾಕಂದರೆ ನಿಮ್ಮ ಅಣ್ಣನ ಸರಿಗೆ ನೀನು ತೊಗೊಂಡಿದ್ದಿಲ್ಲಮ್ಮ ವರದಕ್ಷಿಣೆ 2 ಲಕ್ಷ. ನೀನು ಕೇಳಬೇಕು, ನೀನು ಮೆಚ್ಚಿಸ್ಬೇಕು ನಮ್ಮನ್ನ. ಕೆಲಸ ಇದೆಯಾ ಅಂತ ಕೇಳಿ, ಮನೇಲಿ ಏನಾದ್ರು ಕೆಲಸ ಇದ್ದರೆ ಹೇಳಿ ಅತ್ತೆ ಅಂತ ನೀನು ಕೇಳಬೇಕು. ಹುಡುಗಿಗೆ ನಿಂತಿದೆ ಕೇಳೋದು. ಆದರೂ ಪಾಪ ಹುಡುಗಿ ಏನೋ ಅರ್ಥ ಮಾಡಿಕೊಂಡು ಕೆಲಸ ಇರ್ತಾವಲ್ಲ ಅಂತ ಕೇಳಿದಾಳೆ. ಅದಕ್ಕೂ ಏನಾದರೂ ಒಂದು ಕೊಂಕು ಮಾತಾಡ್ತೀಯಾ? ಆಯಿತು, ನಿನ್ನ ಲೆಕ್ಕದಂಗೆ ಬರ್ತೀನಿ. ನಿಂಗೆ ಹೆಂಗೋ ಗೊತ್ತಿತ್ತಲ್ಲ, ನಾನು ಕೆಲಸ ಮಾಡಲ ಅಂತ ಕೇಳಿದಾಗ ಬೇಡ ಅಂತೀನಂತ ನಿಂಗೆ ಗೊತ್ತಿತ್ತಲ್ಲಮ್ಮ. ಗೊತ್ತಿದ್ದು ಒಂದು ಮಾತು ವರ್ಷಗನ ಕೇಳ್ಬೋದಿತ್ತಲ್ಲ, ಅತ್ತೆ ಏನಾದರೂ ಕೆಲಸ ಇದ್ದರೆ ಹೇಳಿ ನಾನು ಮಾಡ್ತೀನಿ ಅಂತ. ಅಟ್ಲೀಸ್ಟ್ ಕೆಲಸ ಇದೆಯಾ ಅಂತನಾದರೂ ಕೇಳಿದ್ಯಾ? ಅಕ್ಕ, ನೀನು ಬೀಗ್ರ ಜೊತೆ ಮಾತಾಡ್ತಾನೆ ಇರ್ತೀಯಾ ಅಥವಾ ಇಲ್ಲಿ ಬರ್ತೀಯಾ? ಬಾಕ, ಇಲ್ಲಿ ಸ್ವಲ್ಪ ಕೆಲಸ ಇದೆ. ಸರಿ ಬೀಗ್ರೆ, ಸ್ವಲ್ಪ ಒಳಗೆ ಕೆಲಸ ಇದೆ, ಹೋಗ್ತೀನಿ, ನೋಡ್ಕೋತೀನಿ. ನಿಮ್ಗೇನಾದರೂ ಬೇಕಿದ್ರೆ ನನ್ನ ಕರೀರಿ, ಇಲ್ಲಾಂದರೆ ಕೆಲಸದವ್ರಿದೆ, ಅವ್ರನ್ನ ಕರಿಬೋದು. ಅಣ್ಣ, ಕಿರಣ್ ಏನೋ ನಿಮ್ಮ ಜೊತೆ ಮಾತಾಡಬೇಕಂತೆ. ಏನು ಕಿರಣ್, ಏನು ಮಾತಾಡಬೇಕು? ಅದೇ ನಿಮ್ಮ ಫ್ರೆಂಡ್ಸ್ ಏನೋ ಹೇಳಿದ್ರಲ್ಲ ಬಿಸ್ನೆಸ್ ಬಗ್ಗೆ. ಹೇಳಿದ್ರಲ್ಲ ಹೋಟೆಲ್ ಬಿಸ್ನೆಸ್ ಬಗ್ಗೆ. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ವಲ್ಲ ಆಗಲೇ.
ಹೆಂಗೋ ನಾನು ಕೂಡ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಾ. ನೀವು ಹೆಂಗೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಿ ಇಬ್ಬರು. ಅದಕ್ಕೆ ನೀವು ಯಾಕೆ ನಮ್ಮನ್ನ ಆ ಒಂದು ಹೋಟೆಲ್ ಬಿಸ್ನೆಸ್ಸಲ್ಲಿ ನಮ್ಮನ್ನ ಪಾರ್ಟ್ನರ್ ಆಗಿ ಜಾಯಿನ್ ಮಾಡಿಸ್ಬಾರ್ದು? ಏನು ಮಾತಾಡ್ತಿದ್ಯಾ ಕಿರಣ್? ನೀನು ಅವ್ರ ಜೊತೆ ಸೇರಿ ಬಿಸ್ನೆಸ್ ಮಾಡ್ತೀಯಾ? ಅಸಲು ನಿನ್ಗೇನು ಗೊತ್ತು ಬಿಸ್ನೆಸ್ ಬಗ್ಗೆ? ಅವರೇ ಹೇಳಿದ್ರಲ್ಲ, ಅಲ್ಲಿ ಏನು ಕೆಲಸ ಇರಲ್ಲ, ಜಸ್ಟ್ ಅಲ್ಲಿ ಕಿಚನ್ ಸೆಕ್ಷನಲ್ಲಿ ಏನೇನಿರುತ್ತೆ ಅದನ್ನ ನೋಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಮತ್ತು ನಾನು ನಿಮ್ಮ ತಂಗಿ ರಾಧಿಕಾ ಇಬ್ಬರು ಸೇರಿ ಅದು ಕಿಚನ್ ಬಗ್ಗೆ ಎಲ್ಲ ನಾವು ನೋಡ್ಕೋತೀವಿ. ಮಿಕ್ಕಿದ್ದೆಲ್ಲ ನಿಮ್ಮ ಫ್ರೆಂಡ್ ನೋಡ್ಕೋತಾರೆ. ಇನ್ನು ಅವರೇ ಹೇಳಿದ್ದಾರೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಏನೂ ಬೇಕಾಗಿಲ್ಲ ಅಂತ. ಹಂಗಾಗಿ ನಮ್ಮನ್ನ ಸೇರಿಸಿದ್ರೆ ಆಗೋಗಿರೋದಲ್ಲ ಬಾವಾ. ಇದೇನಪ್ಪ ಅಳಿಯ ಹಿಂಗೆ ಮಾತಾಡ್ತಿದ್ಯಾ? ಅವ್ರೇನೋ ಪಾರ್ವತಿ ಮತ್ತು ಆನಂದನ ಮೇಲಿರೋ ಪ್ರೀತಿ ಅಭಿಮಾನಕ್ಕೆ ಕರೆದಿದ್ದಾರೆ ಒಂದು ಮಾತಂತ. ಅವ್ರು ಕರೆದಿದ್ದಾರೆ ಬಾ ಅಂತೇಳಿ ನಾವು ಹಂಗೆ ಹೋಗೋಕ್ಕಾಗುತ್ತಾ? ಹಂಗೆ ಹೋದ್ರೆ ನಮಗೆ ಮರ್ಯಾದೆ ಅನ್ಸ್ಕೊಳುತ್ತಾ? ಏನೊಬ್ಬ ಮುದಿಯ ಮುಚ್ಕೊಂಡು ಕೊಡೋಕ್ಕಾಗಲ್ಲ, ಬಂದ್ಬಿಡ್ತಾನೆ ಕಡ್ಡಿ ಅಲ್ಲಾಡ್ಸೋಕ್ಕೆ. ತಾನು ಆ ಕಡೆ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಈ ಕಡೆ ಯಾವುದೋ ಒಂದು ಚಾನ್ಸ್ ಸಿಕ್ಕಿತೆ ಅದರಲ್ಲಾದರೂ ತೂರ್ಕೊಳ್ಳೋಣ ಅಂದರೆ ಅದಕ್ಕೂ ಕಲ್ಲಕ್ಕಕ್ಕೆ ನೋಡ್ತಾ ಇದ್ದಾನೆ. ನಿಮ್ಗೇನು ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ? ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರೆ ಒಳ್ಳೇದು. ನೀವು ಸೈಲೆಂಟಾಗಿ ಕೂತ್ಕೊಳ್ಳಿ ಸ್ವಲ್ಪ, ನಾನು ಆನಂದನ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಗೇನು ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಡ್ತಾರೆ ಮಧ್ಯದಲ್ಲಿ ಮಾತಾಡೋಕ್ಕೆ. ನಾವೇನೋ ಇಂಪಾರ್ಟೆಂಟಾಗಿ ಮಾತಾಡ್ತಾ ಇದ್ದೀವಿ ತಾನೆ, ನೀವು ಸ್ವಲ್ಪ ಸುಮ್ಮನೆ ಕೂತ್ಕೋಬೇಕು. ರೀ ಸುಮ್ಮನಿರಿ, ಒಡೆಯೋಕ್ಕೆಲ್ಲ ಹೋಗ್ಬೇಡಿ, ಎದ್ದೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಇದು ಒಡೆಯೋ ಸಮಯನೂ ಅಲ್ಲ, ಸಂದರ್ಭನೂ ಅಲ್ಲ. ಬೀಗ್ರ ಮನೇಲಿ ಇದ್ದೀವಿ, ಹಂಗೆಲ್ಲ ಮಾಡೋದು ಸರಿ ಅನ್ಸಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಅಲ್ಲ, ನಮ್ಮಪ್ಪನ ಬಗ್ಗೆನೇ ಹೆಂಗೆ ಮಾತಾಡ್ಬಿಟ್ಟ ನೋಡೋನು. ಸ್ವಲ್ಪನೂ ಹಿರಿಯರು ಅನ್ನೋದು ಹೆಂಗೆ ಗೌರವ ಬೇಡವಾ ಇವನಿಗೆ? ನಂಗೆ ಬರ್ತಾ ಇರೋ ಸಿಟ್ಟಿಗೆ ಅವ್ನ ಬಾಗಿನ ಹಲ್ಲೆಲ್ಲ ಉದುರಿಸ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ. ನೀನು ಅಂದಂಗೆ ಇದು ಒಡೆಯೋ ಸಂದರ್ಭ ಅಲ್ಲ ಅಂತ ಸುಮ್ಮನೆ ಇದ್ದೀನಿ. ಅಲ್ಲ, ಇವನಿಗೆ ದೊಡ್ಡವ್ರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಸಂಸ್ಕಾರ. ಇವನಿಗೆ ಅದೇನೋ ಬಿಸ್ನೆಸ್ಸು ಮಾಡ್ತಾನಂತೆ. ಇವ್ನಿಗೇನು ಗೊತ್ತಂತ ಅವ್ರು ಕರ್ಕೋತಾರೆ. ಕೇಳೋಕ್ಕೊಂದು ಗೌರವ ಇರಬೇಕು, ಒಂದು ಇದು ಇರಬೇಕು, ಯೋಗ್ಯತೆ ಕೇಳೋಕ್ಕೆ. ಆಯಿತು ಕಿರಣ್, ನಾನು ಸೂರ್ಯ ಅವ್ರ ಜೊತೆ ಮಾತಾಡ್ಬಿಟ್ಟು ನಿಮ್ಮನ್ನ ಬಿಸ್ನೆಸ್ಸಲ್ಲಿ ಇಬ್ಬರನ್ನೂ ಪಾರ್ಟ್ನರ್ ಆಗಿ ಮಾಡಿಸ್ತೀನಿ. ಇದೇನು ಆನಂದ್ ಅವ್ರು ಹಿಂಗೆ ಮಾತ್ಕೊಡ್ತಾ ಇದ್ದಾರಲ್ಲ? ಥ್ಯಾಂಕ್ ಯು ಆನಂದ್, ನನ್ನ ಆ ಬಿಸ್ನೆಸ್ಸಲ್ಲಿ ಸೇರಿಸ್ತೀನಿ ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಥ್ಯಾಂಕ್ಸ್ ಎಲ್ಲ ಆಮೇಲೆ ಇಟ್ಕೋ. ಫಸ್ಟ್ ದೊಡ್ಡವ್ರ ಜೊತೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ವಾ ನಿಮಗೆ? ಹಾಂ, ನಾಯಿ ಮಾಡ್ದಂಗೆ ಮಾಡ್ತೀಯಲ್ಲ, ನಾಯಿ ಅಂತಾನೆ. ಫಸ್ಟು ಆ ಅಣ್ಣವ್ರಿಗೆ ಸಾರಿ ಅಂತ ಕೇಳು, ತಪ್ಪಾಯ್ತಂತ ಕೇಳು. ಕತ್ತೆ ಥರ ದೇಹ ಬೆಳೆಸಿದ್ಯಾ, ಸ್ವಲ್ಪನೂ ಬುದ್ಧಿ ಬೆಳೆದಿಲ್ಲ, ಬುದ್ಧಿ ಬೆಳೆಸ್ಕೊಂಡಿಲ್ಲ ನೀನು. ಆ ಅಣ್ಣವ್ರ ಹತ್ರ ತಪ್ಪಾಯ್ತಂತ ಕೇಳು. ಅಮ್ಮ, ಮಾವ ಅಳಿಯನ ಮಧ್ಯೆ ಇವೆಲ್ಲ ಕಾಮನ್ ಅಮ್ಮ, ಅದ್ರಲ್ಲಿ ತಪ್ಪಾಯ್ತು ಅಂತ ಕೇಳೋದೇನಿದೆ? ನಾನೇನು ಅನ್ಬಾರ್ದು ಅಂದಿಲ್ಲಲ್ಲ. ಸುಮ್ಮನಿರಿ ಮಾವ, ನಿಂಗೆಲ್ಲ ಇದು ಗೊತ್ತಾಗಲ್ಲ ಅಂತ ಹೇಳಿದ್ದೀನಿ. ನೀನೊಂದು ಸುಮ್ಮನಿರಮ್ಮ, ಬರೀ ಕಾಯ್ತಾ ಇರ್ತೀಯ ನನ್ನ ಭಯಕ್ಕೋಸ್ಕರ. ಆದರೆ ಯೋಚನೆ ಮಾಡು ಕಿರಣ್, ಪಾರ್ವತಿಗೇನೋ ಅಡುಗೆ ಎಲ್ಲ ಚೆನ್ನಾಗಿ ಬರುತ್ತಲ್ಲ, ಅವಳಿಗೆ ಅಡುಗೆಲೆಲ್ಲ ತುಂಬ ಅನುಭವ ಇದೆ, ಹಂಗಾಗಿ ಅವಳಿಗೆ ಕಿಚನ್ ಸೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೆಲ್ಲ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ನಿಮಗೆ ರಾಧಿಕಾಗಲಿ ನಿನಗಾಗಲಿ ಅಡುಗೆ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿಲ್ಲ. ನಿಮ್ಮನ್ನ ಹೆಂಗೆ ಸೇರಿಸ್ಕೋತಾರೆ ಅವರು? ರಾಧಿಕಾಗಂತೂ ಒಂದು ನೆಟ್ಟಿಗೆ ಒಂದು ಟೀ ಕೂಡ ಮಾಡೋಕ್ಕೆ ಬರಲ್ಲ ಸಿಂಪಲ್ಲಾಗಿ. ನಾವು ಇದುವರೆಗೂ ಆಕಿ ಮಾಡಿರೋಂಥ ಒಂದು ಟೀ ಕೂಡ ಕುಡ್ದಿಲ್ಲ. ಇನ್ನು ತಾನೆಂಗ ಕಿಚನ್ ಸೆಕ್ಷನಲ್ಲಿ ಇರೋಕ್ಕಾಗುತ್ತೆ? ಇನ್ನು ನಿಂಗೂ ಬರಲ್ವಲ್ಲ ಏನು ಅಡುಗೆದು? ಅಣ್ಣ, ನೀನು ನಂಗೆ ಇನ್ಸಲ್ಟ್ ಮಾಡ್ತಿದ್ಯಾ? ಇದರಲ್ಲಿ ಇನ್ಸಲ್ಟ್ ಮಾಡೋಕ್ಕೆ ಏನಿದೆ ರಾಧಿಕಾ? ಎಲ್ರಿಗೂ ಗೊತ್ತು ನೀನು ಹೆಂಗೆ ಅಡುಗೆ ಮಾಡ್ತೀಯ ಅಂತ. ನಿಂಗೆ ಅಡುಗೆನೇ ಬರಲ್ಲ ಅಂತ ಎಲ್ಲರಿಗೂ ಗೊತ್ತಲ್ವಾ? ಆದರೆ ಪಾರ್ವತಿದು ಹಂಗಲ್ಲ, ಅವ್ರಿಗೆಲ್ಲ 3 ಇಂದ 4 ವರ್ಷ ಅಡುಗೆ ಮಾಡಾಕಿದ್ದಾಳೆ. ಅವರೆಲ್ಲ ಅವಳ ಕೈ ರುಚಿ ನೋಡಿದ್ದಾರೆ, ಹಂಗಾಗಿ ಅವಳು ಒಪ್ಕೊಂಡಿದ್ದಾರೆ. ನೀನು ಏನಾನ ಅಡುಗೆ ಮಾಡಿದ್ದು ಅವ್ರು ತಿಂದ್ಬಿಟ್ರೆ ಆಯ್ತು, ಅವರು ಅದೇನು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರಲ್ಲ, ಅದನ್ನ ಕೈಯೇ ಬಿಟ್ಬಿಡ್ತಾರೇನೋ. ನಿನ್ನ ಕೈಯಾರ ಯಾರಾದರೂ ಒಂದು ಕಾಫಿ ಒಂದು ಟೀ ಆದರೂ ಯಾರಾದರೂ ಕುಡ್ದಿದ್ದಾರೆ ಅಂತ ಕೇಳು ಹೋಗ್ಲಿ. ಅಥವಾ ನಿನ್ಗೆ ಏನಾನ ಅಡುಗೆ ಬಗ್ಗೆ ಏನಾದರೂ ಒಂದು ಗಂಧ ಗಾಳಿ ಗೊತ್ತಿದ್ರೆ ಅಥವಾ ಏನಾದರೂ ಅದರಲ್ಲಿ ಅನುಭವ ಇದ್ದರೆ ಹೇಳು ನೋಡೋಣ. ಹಂಗೂ ಒಂದು ವೇಳೆ ನಿಂಗೆ ಏನಾದರೂ ಅಡುಗೆ ಬಗ್ಗೆ ಎಲ್ಲ ನಾಲೆಡ್ಜ್ ಇದ್ದರೆ ಆವಾಗ ಹೇಳು, ನಾನು ಬೇಕಾದ್ರೆ ಅವ್ರನ್ನ ಒಪ್ಪಿಸ್ತೀನಿ, ನಿಮ್ಮನ್ನ ಪಾರ್ಟ್ನರ್ ಆಗಿ ಸೇರಿಸ್ತೀನಿ ಇಬ್ಬರನ್ನು.